ಎಂದು ಹೀಗೆ ಹರ್ಷ ಹರ್ಷ ಒಳ್ಳೆ ಆಗಪ್ಪ. 100 ವರುಷ ಬಾಳಿರಿ, 100 ಜ್ಯೋತಿ ಬೆಳಗಿರಿ, 100 ಬಾಳು ಬೆಳಗಲು ನೀವೇ ಜ್ಯೋತಿ ಆಗಿರಿ. ನಮ್ಮ ವಿಜಯನಗರ ಮಂಡಲ ಅಧ್ಯಕ್ಷರಾದ ಸಿ ವಿ ರಾಮಾಂಜನಿ ಸರ್ಗೆ ಮೊದಲಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೇವೆ. ಅದೇ ರೀತಿ ಸಂಘಟನೆಯಲ್ಲಿ ರಾಮಾಂಜನಿಯವರು ಪ್ರತಿ ಒಂದು ವಿಜಯನಗರ ಮೂಲೆ ಮೂಲೆನೂ ಎಲ್ಲ ಜನಾಂಗದ ಜನಾಂಗ ಸೇರಿ ಸಂಘಟನೆ ಕಟ್ತಾ ಇದ್ದಾರೆ. ಭಗವಂತ ಅವರಿಗೆ ಆರೋಗ್ಯ ಆಯುಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಭಗವಂತಲ್ಲಿ ಕೇಳ್ಕೊತೀನಿ. ಈ GBA ಬಂದ್ರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಇರೋದು. ಅವರೇ ಮಂಡಲ ಅಧ್ಯಕ್ಷರದಿಂದ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್, ಮಿಕ್ಕಿದ ಆಮೇಲೆ ಸರ್. ಕಳೆದ 20 ವರ್ಷಗಳ ಅವಧಿಯಲ್ಲಿ ರಾಜಕಾರಣದಲ್ಲಿ ಅನೇಕ ದೇಶ ಸೇವೆಯಿಂದ ಹಿಡಿದು ದೇಶ ಸೇವೆ, ಜನರ ಸೇವೆ, ಜನರ ಸೇವೆನೇ ದೇಶ ಸೇವೆ ಅಂತ ತಿಳ್ಕೊಂಡು ಒಂದು ವ್ಯತ್ಯಾಸ ಇಲ್ಲದೆ ಎಲ್ಲ ಸಾಮಾಜಿಕ ಕಳಕಳಿಯಿಂದ ಎಲ್ಲ ಜನಾಂಗದ ಜನಗಳಿಗೆ ಅನುಕೂಲವಾದಂಥ ಎಲ್ಲ ಜನಪರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ವಿಜಯನಗರದ ಮಂಡಲ ಅಧ್ಯಕ್ಷರಾದಂಥ ಅವರಿಗೆ ನಮ್ಮ ಜನತೆ ಸಂಪೂರ್ಣವಾದ ಬೆಂಬಲ ಇದೆ. ವಿಜಯನಗರದಲ್ಲಿ ಏನಾದರೂ ಆಗ್ತದೆ ಅಂತಂದರೆ BJPಯಿಂದ ಏನಾಗ್ತದೆ ಬದಲಾವಣೆ ಆಗ್ತದೆ ಅಂದರೆ ಮುಂಚೂಣಿಯಲ್ಲಿ ಅವರೇ ಸಿಗ್ತದೆ. ಈ GBA ವಿಚಾರ ಬಂದಾಗ ಮಂಡ್ಯದ ಅಧ್ಯಕ್ಷರ ಆದಂಥ ಅವರಿಂದಲೇ ಕಾರ್ಯವೈಖರಿ ಸಫಲವಾಗ್ತಾ ಇದೆ. ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತಾ ಇದೆ. ಜನ ಸಮಾರೋಪಾದಿಯಲ್ಲಿ ಜನ ಸೇರ್ತಾ ಇದ್ದಾರೆ. ಅವರ ಕಾರ್ಯವೈಖರಿ ಕಾಯಕವೇ ಕೈಲಾಸ ಅನ್ನುವ ನಿಟ್ಟಿನಲ್ಲಿ ನಡೀತಾ ಇದೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ನಮ್ಮ ಜನಪರ ವೇದಿಕೆಯಿಂದ ಸ್ನೇಹಕೂಟದ ವತಿಯಿಂದ ನಾನು ಈ ದೀಪಾನಗರದ ವಾರ್ಡ್ ಅಧ್ಯಕ್ಷನಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಇಂದು ನಂದು ಹುಟ್ಟುಹಬ್ಬದ ದೇವರುಗಳೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಹೆಚ್ಚಾಗಿ ಈ ಕಾರ್ಯಕ್ರಮನ ಯಾವಾಗೂ ಅವರು ಇವತ್ತು ಇರಲೇಬೇಕು, ನೀವು ಬರಲೇಬೇಕು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲ ನಮ್ಮ ಸ್ನೇಹಿತರು ಒತ್ತಾಯದ ಮೇರೆಗೆ ನಾವು ಇಲ್ಲಿ ಬಂದು ಇವ್ರ ಜೊತೆಗೆ ತೊಡಸ್ಕೊಳ್ಳೋಂಥ ಭಾಗ್ಯ ನನಗೆ ಸಿಕ್ತು. ಇಷ್ಟೊಂದು ಜನ ಸೇರಿ ಎಲ್ಲ ಈ ಕಾರ್ಯಕ್ರಮ ಬಂದಿದ್ದಾರೆ ಅಂದರೆ ಯಾವುದೋ ಜನದ ಪುಣ್ಯ ಅಂತ ನಾನು ಅನ್ಕೊತಾ ಇದ್ದೀನಿ. ಇಷ್ಟೊಂದು ಜನ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಒಂದಿನ ನೋಡ್ತಾ ಇದ್ದಂಗೆಲ್ಲ ಪ್ರತಿಯೊಬ್ಬರನ್ನು ನೋಡ್ತಾ ನನಗೇನೆ ಮೈ ಜುಮ್ ಅನ್ನತ್ತೆ. ಯಾಕೆ ಅಂದರೆ ನಮಗೆ ಇಷ್ಟೊಂದು ಅಭಿಮಾನಿಗಳಿದಾರಲ್ಲ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇವತ್ತೇ ನನಗೆ ಅದನ್ನು ಅನುಭವ ಆದಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರನ್ನೆಲ್ಲ ನಾನು ಪಡೆದಿದ್ದೀನಿ, ನಾನೇ ಪುಣ್ಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದಣ್ಣ ಅವರು ಆಗ್ಬೋದು, ಕೃಷ್ಣ ಆಗ್ಬೋದು, ನಮ್ಮ ಅವಿನಾಶ್ ಆಗ್ಬೋದು, ಹಾಗೆ ನಮ್ಮ ವೀರೇಶು, ನಮ್ಮ ಗೋವಿಂದೇಗೌಡರು, ಹೀಗೆ ಅನೇಕರು, ಸತೀಶು, ಆಮೇಲೆ ಮತ್ತು ಇನ್ನೂ ಅನೇಕರು ಎಲ್ಲ ನಮ್ಮ ಸ್ನೇಹಿತರ ಸೇರಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಇವರಿಗೆಲ್ಲ ನಾನು ಎಷ್ಟು ಇದು ಹೇಳೋದು ನಾನು ಅದಕ್ಕೆ ಇದಿಲ್ಲ ನನಗೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನನಗೆ ಮೇಯ್ನಾಗಿ ಹಿರಿಯ ಅಂತ ನಮ್ಮ ರವೀಂದ್ರ ಅವರು, ನಮ್ಮ ಅರುಣ್ ಸೋಮಣ್ಣ ಅವರು ಬಂದಿದ್ದರು, ನಮ್ಮ ನಾಯಕರು ಅರುಣ್ ಸೋಮಣ್ಣ ಅವರು ಬಂದಿದ್ದರು. ಹಾಗೆ ನಮ್ಮ ಚೇರ್ಮನ್ ಈ ಭಾಗದ ಚೇರ್ಮನ್ರು ಅಂತಲೇ ಖ್ಯಾತಿಯಾಗಿರ್ತಕ್ಕಂಥ ನಮ್ಮ ಚಂದ್ರಪ್ಪನವ್ರು ಬಂದಿದ್ದರು. ಹೀಗೆ ಅನೇಕ ಗಣ್ಯರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದಾಗ ನನಗೆ ಭಾಳ ಸಂತೋಷ ಆಯಿತು. ಇನ್ನು ನನಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಚೆನ್ನಾಗಿ ನಾನು ಇದಾಗಿದ್ದೀನಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂತ ಭಗವಂತ ಗಾಳಿ ಆಂಜನೇಯ ಏನಂದರೆ ಪ್ರಾರ್ಥನೆ ಮಾಡ್ತೀನಿ. ಇದೇ ರೀತಿ ಹೆಚ್ಚಿನ ಶಕ್ತಿ ಕೊಡಲಿ ಅಂತಂದರೆ ಭಗವಂತ ನನ್ನ ಇದು ಮಾಡ್ತೀನಿ. ನಮಸ್ಕಾರ.